2 ವರ್ಷ 3 ವರ್ಷ ಆಯ್ತು. 3 ವರ್ಷದಿಂದ ₹1 ಕೊಡ್ಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ಗ್ಯಾರಂಟಿಯಿಂದ ಅಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೇಕು. ಈಗ ವಿಜೇಂದ್ರ ಹೇಳೋದನ್ನೇ ದೊಡ್ಡದಾಗಿ ಮಾಡ್ತೀರಿ. ಇವತ್ತು ನೋಡಿದ್ಯಾ ಪತ್ರಿಕೆಯಲ್ಲಿ? ಆಯ್ತಪ್ಪ ವಿಜೇಂದ್ರ ಸರಿ ಆಯ್ಪ. ವಿಜೇಂದ್ರ ಹೇಳೋದು ಸುಳ್ಳು ಹೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ? ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ, ಏನ್ ಮಾಡ್ತಾ ಇದ್ರು ಅವ್ರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಅಲ್ಲಿ ಏನ್ ಹೇಳ್ಬೇಕು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಲ್ಲ ನಾನು. ಸುಮಾರು 4.25 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಬಜೆಟ್ ಮೇಲೆ ಚರ್ಚೆಗೆ 4.25 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸ್ಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? ನೀವು ಅದನ್ನ ಕೇಳೋದೇ ಇಲ್ಲ. ವೈಟ್ ಪೇಪರ್ ಅಂದ್ರೆ ಏನು? ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಇಡಬಹುದು. ಬಜೆಟ್ ಅಂದ್ರೆ ಏನು? ಆಯಾ ವ್ಯಯ ಲೆಕ್ಕ ಇಡೋದು. ಸರಿ, ಬೊಮ್ಮಾಯಿ ಅವರು ಕೂಡ ನಿನ್ನೆ ನಿಮ್ಗೆ ಸಾಲದ ದಾಖಲೆಗಳನ್ನ ಕೊಡ್ರಿ, 25% ಲೆಸ್ ದನ್ 25% ಇದೆ ಅಂತ ಹೇಳಿದ್ರಿ. 24.94 ಹೇಳಿದ್ರಿ ನೀವು. ಅದ್ರದ್ದು ದಾಖಲೆ ಕೊಡಿ ಅಂತಾರ. ಯಾರು? ಬೊಮ್ಮಾಯಿ ಅವರು. ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟುವಲ್ಲಯ್ಯ. ನಾವು ಸಾಲ ಮಾಡಿದ್ದು ಅವ್ರು ಸಾಲ ಮಾಡಿದ್ದು ಎರಡನ್ನು ಕಂಪ್ಯಾರಿಸನ್ ಕೊಡ್ಲಿ. ಹೌದು, ಕಂಪ್ಯಾರಿಸನ್ ಇಟ್ಟಿದ್ದು ಬಜೆಟ್ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. ಯಾವ್ದೋ ಒಂದು ವರ್ಷದ್ದು ಹೇಳ್ತಾರೆ. ಅವ್ರು 4 ವರ್ಷ ಇದ್ರಲ್ಲಪ್ಪ. ಗ್ಯಾರಂಟಿ ಯೋಜನೆಗಳಿಗೆ ನಮ್ ವಿರೋಧ ಇಲ್ಲ ಅಂತ ಇದಾರೆ ಸದಾನಂದ ಗೌಡರು. ಗ್ಯಾರಂಟಿ ಯೋಜನೆಗಳಿಗೆ ನಮ್ ವಿರೋಧ ಇಲ್ಲ, ಅದ್ರ ಹೆಸರಲ್ಲಿ ನುಗ್ತಾ ಇದಾರೆ, ಹಣ ನುಗ್ತಾ ಇದಾರೆ ಅಂತ ಇದಾರೆ. ನೇರವಾಗಿ ಅವ್ರಿಗೆ ಲೆಕ್ಕಕ್ಕೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ? ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಕೊಟ್ಬಿಡ್ತೀವಿ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.